ನಮಸ್ಕಾರ ಸ್ನೇಹಿತರೆ. ಬನ್ನಿ ಈ ವಿಡಿಯೋದಲ್ಲಿ ನಾವು ಕೆಲವು ಇಂಪಾರ್ಟೆಂಟ್ ಸ್ಟಾಕ್ಸ್ನ ಡಿಸ್ಕಸ್ ಮಾಡೋಣ. ಆ ಇಂಪಾರ್ಟೆಂಟ್ ಸ್ಟಾಕ್ಸ್ ಏನೇನು ಅಂತ ನಾವು ನೋಡಿದ್ರೆ, ಸೊ ಒಂದು ಫಸ್ಟ್ ಪಾಯಿಂಟ್ ಏನು ಅಂದರೆ, ಕೆಲವು ಸ್ಟಾಕ್ಸ್ ಸಪೋರ್ಟ್ ರೇಂಜಲ್ಲಿತ್ತು, ಅದು ಈಗ ಬ್ರೇಕ್ಔಟ್ಸ್ ಕೊಟ್ಟಿದೆ. ಓಕೆ, ಇನ್ನು ಕೆಲವು ಸ್ಟಾಕು ಸಪೋರ್ಟ್ ರೇಂಜಲ್ಲಿ ನಿಮಗೆ ಕೆಲವು 10-15% ಅಷ್ಟೇ ಬೀಳ್ತಾ ಇತ್ತು. ಸೊ ಅಲ್ಲಿಂದ ದೊಡ್ಡ ಬ್ರೇಕ್ಔಟನ್ನು ಕೊಟ್ಟಿದೆ. ಇಂಥ ಒಂದು ಬೇರಿಶ್ ಮಾರ್ಕೆಟಲ್ಲೂ ಕೂಡ ಈ ಸ್ಟಾಕ್ಸ್ ಪರ್ಫಾರ್ಮ್ ಮಾಡಿದೆ. ಸೊ ಸ್ಟಾಕ್ಸ್ ವಿಚ್ ಆರ್ ಇನ್ ದ ಸಪೋರ್ಟ್ ರೇಂಜ್ ಅಂಡ್ ಸ್ಟಾಕ್ಸ್ ವಿಚ್ ಆರ್ ಅಬೌಟ್ ಇನ್ ದ ಬ್ರೇಕ್ಔಟ್ ರೇಂಜ್ ಅಂಡ್ ಸ್ಟಾಕ್ಸ್ ವಿಚ್ ಹ್ಯಾವ್ ಗಿವನ್ ದ ಬ್ರೇಕ್ಔಟ್ ವಿ ವಿಲ್ ಡಿಸ್ಕಸ್ ಇನ್ ದಿಸ್ ವಿಡಿಯೋ. ಸೊ ಏನೇನು ಅಂತ ನೋಡೋಣ, ಯಾವ್ಯಾವ ಸ್ಟಾಕ್ಗಳು ಅಂತ. ಮೊದಲನೇ ಸ್ಟಾಕ್ ಬಂದು ಗಾಡ್ಫ್ರೇ ಫಿಲಿಪ್ಸ್. ನಿಮ್ಗೆಲ್ಲರಿಗೂ ಗೊತ್ತಿದೆ, ಈ ಕಂಪ್ನಿ ಗಾಡ್ಫ್ರೇ ಫಿಲಿಪ್ಸ್ ಬಂದು ಒಂದು ಸಿಗರೇಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ. ಸಿಗರೇಟ್ಸ್ ಅಂದರೆ ಒಂದು ಡೊಮೆಸ್ಟಿಕ್ ಸಿಗರೇಟ್ಸ್ ಬರುತ್ತೆ, ಇನ್ನೊಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಬರುತ್ತೆ. ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಅಲ್ಲಿ ತುಂಬ ಹೆಸರುವಾಸಿಯಾದಂಥ ಸಿಗರೇಟ್ ಬಂದು ಮಾರ್ಲ್ಬೋರೋ. ಆ ಸಿಗರೇಟ್ನ ಇವರು ಒಂದು ಲೈಸೆನ್ಸ್ನ ತಗೊಂಡು ಇವರು ಇಲ್ಲಿ ಸೇಲ್ ಮಾಡ್ತಾರೆ ಇಂಡಿಯಾದಲ್ಲಿ. ಮತ್ತೆ ಇನ್ನು ಕೆಲವು ಟಾಪ್ ಕ್ಲಾಸ್ ಸಿಗರೇಟ್ಸ್ ಇಂಡಿಯಾದಲ್ಲೂ ಕೂಡ ಪ್ರೀಮಿಯಂ ಸಿಗರೇಟ್ಸ್ ಅಂತ ಏನು ಹೇಳ್ತೀವಿ, ಅದನ್ನ ಇವರು ಸೇಲ್ ಮಾಡ್ತಾರೆ ಮತ್ತೆ ಮ್ಯಾನುಫ್ಯಾಕ್ಚರ್ ಕೂಡ ಮಾಡ್ತಾರೆ. ನೋಡಿ, ಈ ಕಂಪ್ನಿ ಸ್ಟಾಕ್ ಅಲ್ಲಿ ಕೆಲವು ದಿನಗಳಿಂದ ರ್ಯಾಲಿ ಮೇಲೆ ರ್ಯಾಲಿ ಕೊಡ್ತಾ ಇದೆ ಅಪ್ ಸೈಡ್ ಅಲ್ಲಿ. ಸೊ ನೋಡಿ, ಇವತ್ತು ಸ್ಟಾಕ್ 702 rupees ಚೇಂಜ್ ಅಲ್ಲಿ ಅಪ್ ಸೈಡ್ ಅಲ್ಲಿ ಕ್ಲೋಸ್ ಆಗಿದೆ. ಅಂದ್ರೆ 10-11% ಅಪ್ ಸೈಡ್ ಕ್ಲೋಸ್ ಆಗಿದೆ. ಅದು ಯಾವಾಗ ಮಧ್ಯಾಹ್ನ 2 ಗಂಟೆವರೆಗೂ ಸ್ಟಾಕ್ ನಿಮಗೆ ಬಾಟಮ್ ಅಲ್ಲಿ ರನ್ ಆಗ್ತಾ ಇತ್ತು. ಸೊ ಅದಾದ್ಮೇಲೆ ದಿಢೀರ್ ಅಂತ ಒಂದು ನ್ಯೂಸ್ ಬರುತ್ತೆ. ಆ ನ್ಯೂಸ್ ಮೇಲೆ ಸ್ಟಾಕ್ ನಿಯರ್ಲಿ ನೋಡಿ 12% ಮೇಲೆ ಹೋಗಿದೆ ಅಲ್ವಾ. ಕ್ಲೋಸಿಂಗ್ ಬೇಸಿಸ್ ಅಲ್ಲಿ 11%, ಬಟ್ ಸ್ಟಾಕ್ ರಿಯಲ್ ಆಗಿ ರನ್ ಆಗಿರೋದು 12.38% ಸ್ಟಾಕ್ ಕ್ಲೋಸ್ ಆಗಿದೆ. ಸೊ ಏನಕ್ಕೆ ಈ ನ್ಯೂಸು 2 ಗಂಟೆ ಮೇಲೆ ಸಡನ್ ಆಗಿ ಏನಾಯ್ತು ಅಂತ ನಾವು ನೋಡೋಣ ಬನ್ನಿ. ಏನಕ್ಕೆ ಈ ಗಾಡ್ಫ್ರೇ ಫಿಲಿಪ್ಸ್ ಶೇರು ಮೇಲಕ್ಕೆ ಹೋಗಿದೆ ಅಂತ ನಾವು ನೋಡಿದ್ರೆ, ನೋಡಿ, ಸೊ ಅಹೆಡ್ ಆಫ್ ದ ಫ್ರೈಡೆ AGM, ಫ್ರೈಡೆ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಇದೆ ನೆಕ್ಸ್ಟ್ ಫ್ರೈಡೆ. ಸೊ ಗಾಡ್ಫ್ರೇ ಫಿಲಿಪ್ಸ್ ಸೇಸ್ ಬೋರ್ಡ್ ಟು ಕನ್ಸಿಡರ್ 1.2 ಬೋನಸ್ ಇಶ್ಯೂ. ಅಂದರೆ ಯಾರ ಹತ್ರ ಈ ಕಂಪ್ನಿಯ ಶೇರು ಒಂದಿದೆ ಅವ್ರಿಗೆ 2 ಶೇರ್ಗಳು ಬೋನಸ್ ಸಿಗುತ್ತೆ. ಹಾಗಾಗಿ ಈ ಶೇರು ಇವತ್ತು ಆಲ್ ಟೈಮ್ ಹೈ, ನಿಯರ್ಲಿ 12% ಶೇರ್ ಜಂಪ್ ಆಗಿದೆ. ಸೊ ತುಂಬ ಜನ ರಿಗ್ರೆಟ್ ಮಾಡ್ತಿರ್ತಾರೆ. ನಾನು ಕಂಟಿನ್ಯೂಸ್ ಆಗಿ ಈ ಶೇರ್ ಬಗ್ಗೆ ನಾನು ಹಳೆ ವಿಡಿಯೋಗಳಲ್ಲಿ ನಾನು ಮಾತಾಡಿದ್ದೀನಿ. ಯಾಕಂದರೆ ಇದು ಒಂದು ಈ ಶೇರ್ ಬಗ್ಗೆ ಬೇರೆ ಯೂಟ್ಯೂಬರ್ಸ್ ಯಾರೂ ಮಾತಾಡಲ್ಲ. ಅದು ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಯಾಕಂದರೆ ಬರೀ FMCGಲಿ ಡಿ-ಮಾರ್ಟು ITC ಇಂಥದನ್ನೇ ಮಾತಾಡ್ತಾರೆ. ಸೊ ಇದು ಕೂಡ ಒಂದು FMCG ಸ್ಟಾಕ್. ಸೊ ಈ FMCG ಸ್ಟಾಕು ಕಂಟಿನ್ಯೂಸ್ ರ್ಯಾಲಿ ಕೊಟ್ಟಿದೆ ನಿಮಗೆ ಕಳೆದ 1 ತಿಂಗಳಿಂದ. ಶೇರ್ ನೋಡಿ ಈಗ 7,000 ರೂಪಾಯಿ ದಾಟು ಹೋಯಿತು. ಸೊ ಇವಾಗಲೂ ಕೂಡ ಈ ಶೇರ್ನ ತಗೊಳ್ಳೋರಿದ್ದಾರೆ. ಯಾಕೆ ಅಂದರೆ ಒಂದು ಶೇರ್ ಇದ್ರೆ ಈ ಕಂಪ್ನಿದು ನಿಮ್ಗೆ 2 ಶೇರ್ ಎಕ್ಸ್ಟ್ರಾ ಅವರೇ ಕೊಡ್ತಾ ಇದ್ದಾರೆ, ನೀವೇನು ಇನ್ವೆಸ್ಟ್ ಮಾಡೋದೇ ಬೇಡ. ಇದು ಕೊಟ್ಟಾಗ ಏನಾಗುತ್ತೆ, ನಿಮ್ಮ ಪೋರ್ಟ್ಫೋಲಿಯೋಲಿ ಎಕ್ಸ್ಟ್ರಾ ದುಡ್ಡು ಬರುತ್ತೆ ಮತ್ತೆ ಎಕ್ಸ್ಟ್ರಾ ಶೇರ್ಸ್ ನಿಮಗೆ ಆ್ಯಡ್ ಆಗುತ್ತೆ. ಓಕೆ, ನೋಡಿ ಮುಂದೆ ಡೀಟೇಲ್ ನೋಡಿದ್ರೆ, ಗಾಡ್ಫ್ರೇ ಫಿಲಿಪ್ಸ್ ಟು ಕನ್ಸಿಡರ್ ಬೋನಸ್ ಇಶ್ಯೂ ಇನ್ ದ ಅಪ್ಕಮಿಂಗ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್. ಸೊ ಇವಾಗ 87th ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಆಯಿತು, ಅಲ್ಲಿ ಇದನ್ನು ಡಿಸ್ಕಸ್ ಮಾಡಿದ್ದಾರೆ. ಸೊ ಸೆಪ್ಟೆಂಬರ್ 20th ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಆಗುತ್ತೆ. ಸೊ ಅಲ್ಲಿ ಇದು ಅಪ್ರೂವಲ್ ಸಿಕ್ಕಿದ್ರೆ ಖಂಡಿತ 1:2 ಬೋನಸ್ ಶೇರ್ಸು ಸಿಗುತ್ತೆ. ಅಂದರೆ ಈ ಕಂಪ್ನಿಯ ಶೇರು ಒಂದಿದ್ರೆ ನಿಮಗೆ 2 ಎಕ್ಸ್ಟ್ರಾ ಸಿಗುತ್ತೆ. ಹಾಗಾಗಿ ಇವತ್ತು ಈ ಕಂಪ್ನಿ ಆಲ್ ಟೈಮ್ ಹೈಗೆ ಟಚ್ ಆಗಿದೆ ಮತ್ತು 12% ಜಂಪ್ ಆಗಿದೆ.
ಮುಂದಿನ ಶೇರ್ ಬಂದು ಎಸ್ ಬಿ ಐ ಕಾರ್ಡ್ಸ್ ಲಿಮಿಟೆಡ್. ಎಸ್ ಎಸ್ ಬಿ ಐ ಕಾರ್ಡ್ಸ್ ಆ್ಯಂಡ್ ಪೇಮೆಂಟ್ ಸರ್ವಿಸಸ್ ಲಿಮಿಟೆಡ್. ಸೊ ನೋಡಿ, ಈ ಶೇರ್ ಬಂದು 31 rupees ಜಂಪ್ ಆಗಿದೆ. 4.13% ಶೇರ್ ಜಂಪ್ ಆಗಿದೆ. ಸೊ ಇಷ್ಟು ದಿನ ಶೇರು ತುಂಬ ಮೌನವಾಗಿತ್ತು. ಸೊ ನಿಯರ್ಲಿ ಯಾರೂ ತಗೋತಾನೆ ಇರಲಿಲ್ಲ, ಯಾರಿಗೂ ಒಂದು ಇಂಟ್ರೆಸ್ಟ್ ಇರಲಿಲ್ಲ. ಸಡನ್ ಆಗಿ 4% ಜಂಪ್ ಅಂದರೆ ಏನು ನ್ಯೂಸ್ ಇದೆ ಅಂತ ನೋಡೋಣ ಬನ್ನಿ. ಏನಕ್ಕೆ ಶೇರು ಇಷ್ಟು ಜಂಪ್ ಇದೆ ನೋಡಿ. ಎಸ್ ಬಿ ಐ ಕಾರ್ಡ್ಸ್ ಸರ್ಜ್ 5% to hit 11-month high over Goldman Sachs update. ಏನಕ್ಕೆ 5% ಜಂಪ್ ಆಯಿತು ನೋಡಿದ್ರೆ, ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಬಿಗ್ ಬ್ರೋಕರೇಜ್ ಕಂಪ್ನಿ, ಇವರು ಬೈ ಕಾಲ್ನ ಕೊಟ್ಟಿದ್ದಾರೆ. ಸ್ಟಾಕ್ಗೆ ಬೈ ಅನ್ನೋ ಕಾಲ್ನ ಕೊಟ್ಟಿದ್ರು. ಇವರೇ ಮುಂಚೆ ಸೆಲ್ ಅನ್ನೋ ಕಾಲ್ನ ಕೂಡ ಕೊಟ್ಟಿದ್ರು, ಈಗ ಬೈ ಅನ್ನೋ ಕಾಲ್ನ ಕೊಟ್ಟಿದ್ದಾರೆ. ಸೊ ಎಷ್ಟು ಟಾರ್ಗೆಟ್ ಪ್ರೈಸು ನೋಡೋಣ, ಎಷ್ಟಕ್ಕೆ ಬೈ ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ನೋಡಿ, ಶೇರ್ ಬಂದು ಇವಾಗ 913 rupeesಗೆ ಒಂದು ಬೈ ಟ್ಯಾಗ್ ಕೊಟ್ಟಿದ್ದಾರೆ. 913 rupeesಗೆ ಬೈ ಮಾಡಿ ಅಂತ ಕೊಟ್ಟಿದ್ದಾರೆ. 915 ರೂಪಾಯಿ ಟಚ್ ಆಗ್ಬೋದು. ಹಾಗಾಗಿ ಶೇರಲ್ಲಿ ಇವತ್ತು ಒಳ್ಳೆ ಬಿಸ್ನೆಸ್ ಆಗಿದೆ, ಮತ್ತು ತುಂಬ ಟ್ರೇಡಿಂಗ್ ಕೂಡ ನಡೆದಿದೆ ಇಂಟ್ರಾಡೇ ಮಾರ್ಕೆಟಲ್ಲಿ. ಸೊ ಇದ್ರದ್ದು ಟೆಕ್ನಿಕಲ್ಸ್ ಕೂಡ ನೋಡ್ಕೊಂಬರೋಣ. ಈ ಟೆಕ್ನಿಕಲ್ ಚಾರ್ಟಲ್ಲಿ ಎಸ್ ಬಿ ಐ ಕಾರ್ಡ್ಸ್ನ ಟೆಕ್ನಿಕಲ್ ಚಾರ್ಟ್, ಇಲ್ಲಿ ವೀಕ್ಲಿ ಚಾರ್ಟ್ನ ನಾನು ತಗೊಂಡಿದ್ದೀನಿ. ಸೊ ವೀಕ್ಲಿ ಚಾರ್ಟಲ್ಲಿ ನೋಡಿ, ಇಲ್ಲಿ ಒಂದು ಬ್ರೇಕ್ಔಟ್ ಕೊಟ್ಟಿದೆ. ಸೊ ವಾಲ್ಯೂಮ್ಸ್ ಕೂಡ ನಿಮಗೆ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ನೋಡಿ, ಕಳೆದ ಕೆಲವು ದಿನಗಳಿಂದ ವಾಲ್ಯೂಮ್ಸ್ ಮೀಡಿಯಮ್ ಆಗಿದೆ. ಸೊ ಯಾವಾಗ ಮೀಡಿಯಮ್ ಆಗಿದೆ ನೋಡಿ, ಸ್ಟಾಕು ನಿಮಗೆ ಒಂದು ಸೈಡ್ ವೇಸ್ ಪರ್ಫಾರ್ಮ್ ಆಗ್ತಾ ಇದೆ. ಸೈಡ್ ವೇಸ್ ಪರ್ಫಾರ್ಮ್ ಆದಾಗ ನಿಮಗೆ ಒಂದು ಇಲ್ಲಿ ಇಂಡಿಕೇಶನ್ ಸಿಗುತ್ತೆ ವಾಲ್ಯೂಮ್ಸ್ ಬರ್ತಾ ಇದೆ ಅಂತ. ಸೊ ಅವಾಗ ನೀವು ಇನ್ವೆಸ್ಟ್ ಮಾಡಬೇಕಾಗಿತ್ತು. ಸೊ ಅವಾಗ ಇನ್ವೆಸ್ಟ್ ಮಾಡಿದರೆ ಇವಾಗ ನಿಯರ್ಲಿ ನಿಮಗೆ 10 to 15% ನಿಮಗೆ ಗೈನ್ಸ್ ಬಂದಿರೋದು. ಸೊ ಇವಾಗ ವಾಲ್ಯೂಮ್ಸ್ ಹ್ಯೂಜಲ್ಲಿ ಒಂದು ಬ್ರೇಕ್ಔಟ್ ಕೊಟ್ಟಿದೆ. ಸ್ಟಾಕು ಎಸ್ ಬಿ ಐ ಕಾರ್ಡ್ಸ್ ಆಗಿರೋದ್ರಿಂದ ಸ್ವಲ್ಪ ರಿಸ್ಕಿ ಇದೆ, ಯಾಕಂದರೆ ಇದರಲ್ಲಿ ಇವರು ಸೆಕ್ಯೂರ್ಡ್ ಬಿಸ್ನೆಸ್ಗಳಿಗೂ ಲೋನ್ ಕೊಡ್ತಾರೆ ಮತ್ತು ಅನ್ಸೆಕ್ಯೂರ್ಡ್ ಬಿಸ್ನೆಸ್ಗಳಿಗೂ ಲೋನ್ ಕೊಡ್ತಾರೆ. ಹಾಗಾಗಿ ಇವ್ರದ್ದು AUM ಮತ್ತು ಪ್ರಾಫಿಟ್ಸ್ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಬಟ್ ಬಜಾಜ್ ಫೈನಾನ್ಸ್ ಬಿಟ್ಟರೆ ನೆಕ್ಸ್ಟ್ ಮಾರ್ಕೆಟ್ ಕ್ಯಾಪಲ್ಲಿ ತುಂಬ ದೊಡ್ಡ ಕಂಪ್ನಿ ಇವ್ರದ್ದೇನೆ. ಇವತ್ತು ಬ್ರೇಕ್ಔಟ್ ಆಗಿದೆ. ಇವಾಗಲೂ ಕೂಡ ಈ ಬ್ರೇಕ್ಔಟಿಂದ ನೀವು ಇನ್ವೆಸ್ಟ್ ಮಾಡಿ ನೋಡ್ತೀನಿ ಅಂದರೆ, ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಈ ಲೆವೆಲಲ್ಲಿ ಕೂಡ ನೀವು ಇನ್ವೆಸ್ಟ್ ಮಾಡಿ ಮುಂದೆ ನೋಡ್ಬೋದು. ಸೊ ಮುಂದಿನ ಶೇರ್ಗೆ ಹೋಗೋಣ. ನೆಕ್ಸ್ಟ್ ಶೇರ್ ಬಂದು ಟಾಟಾ ಟೆಕ್ನಾಲಜೀಸ್. ಟಾಟಾ ಟೆಕ್ನಾಲಜೀಸ್ ಶೇರ್ ನೋಡಿ, ಇವತ್ತು 3.2% ಮೇಲಕ್ಕೆ ಹೋಗಿದೆ. ಸೊ ಏನಕ್ಕೆ ಈ ಶೇರ್ನ ನಾನು ಡಿಸ್ಕಸ್ ಮಾಡ್ತಿದ್ದೀನಿ ಅಂದರೆ, IPO ಆದಮೇಲೆ ಶೇರು ಒಂದು ಹ್ಯೂಜ್ ಓಪನಿಂಗ್ನ ತಗೊಂಡಿತ್ತು ಅಲ್ವಾ. IPOದಲ್ಲಿ ಹ್ಯೂಜ್ ಓಪನಿಂಗ್ನ ತಗೊಂಡಿತ್ತು. ಅದಾದಮೇಲೆ ಶೇರು ತುಂಬ ಡೌನ್ ಟ್ರೆಂಡ್ಗೆ ಹೋಗಿ ಕ್ಲೋಸ್ ಆಗಿತ್ತು. ಸೊ 900ಇಂದ 1000 rupees ಒಳಗಡೆ ಸುಮಾರು ದಿನಗಳಿಂದ ಇತ್ತು. ಇವಾಗ 1109 rupees ಟಚ್ ಆಗಿದೆ. ಸೊ ಏನಕ್ಕೆ ನ್ಯೂಸ್ ಇದೆ ಈ ಕಂಪ್ನಿ ಮೇಲೆ ಅಂತ ನೋಡೋಣ, ಮತ್ತು ಟೆಕ್ನಿಕಲ್ಸ್ ಕೂಡ ನೋಡೋಣ ಬನ್ನಿ. ನೋಡಿ, ಟಾಟಾ ಟೆಕ್ನಾಲಜೀಸ್ನ ಬೈ ಮಾಡಿ ಅಂತ ICICI ಸೆಕ್ಯೂರಿಟೀಸ್ ಅವರು ಕಾಲ್ ಕೊಟ್ಟಿದ್ದಾರೆ. ಸೊ ಎಷ್ಟು ಪರ್ಸೆಂಟ್ ಮೇಲೆ ಹೋಗುತ್ತೆ, ಇಲ್ಲಿಂದ 22% ಮೇಲೋಗೋ ಪೊಟೆನ್ಷಿಯಲ್ನ ಟಾಟಾ ಟೆಕ್ನಾಲಜಿ ಶೇರು ಇದೆ ಅಂತ ಹೇಳಿದ್ದಾರೆ. ಏನಕ್ಕೆ ಅಂತ ನಾವು ಸಿನಾಪ್ಸಿಸ್ನ ನೋಡಿದ್ರೆ, ಸೊ ರೀಸೆಂಟ್ಲಿ ಸ್ಟಾರ್ಟೆಡ್ engineering battery solutions, believes that the battery solution capabilities may serve as a key competitive advantage in the cost engineering segments for 2-wheelers and 3-wheelers ಅಂತ ಇಲ್ಲಿ ಹಾಕಿದ್ದಾರೆ. 2-wheeler ಮತ್ತು 3-wheeler ಸೆಗ್ಮೆಂಟಲ್ಲಿ ಈಗ EV ಬೈಕ್ಸ್ ಮತ್ತು EV ಕಾರ್ಸ್ ಬರೋದು ಒಂದು ಟ್ರೆಂಡ್ ಆಗಿದೆ. ಈ ಟ್ರೆಂಡು, ಈ ಮಾರ್ಕೆಟು ತುಂಬ ದೊಡ್ಡದು. ಹಾಗಾಗಿ ಇದರಲ್ಲಿ ಬ್ಯಾಟ್ರಿ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದ್ರಿಂದ
ಟಾಟಾ ಟೆಕ್ನಾಲಜೀಸ್ ಅವರು ರೀಸೆಂಟಾಗಿ ಬ್ಯಾಟರಿ ಸೊಲ್ಯೂಷನ್ಸ್ ಒಂದು ಎಂಜಿನಿಯರಿಂಗ್ನ ಸ್ಟಾರ್ಟ್ ಮಾಡಿದೆ. ಇದರಿಂದ ಕಂಪ್ನಿ ಪ್ರಾಫಿಟ್ಸ್ಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಶೇರ್ಗೆ 22% ಪೊಟೆನ್ಷಿಯಲ್ ಅಪ್ಸೈಡ್ ಬೈ ರೇಟಿಂಗ್ ಅನ್ನ ICICI ಸೆಕ್ಯೂರಿಟಿ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಈ ಶೇರಲ್ಲಿ ಕಳೆದ 3 ದಿನಗಳಿಂದ ಒಂದು ನಿಮಗೆ ಬೈ ಮಾಡೋ ವಾಲ್ಯೂಮ್ಸ್ ಕಾಣ್ತಾ ಇದೆ. ಟೆಕ್ನಿಕಲ್ಸ್ ನೋಡೋಣ ಬನ್ನಿ. ಟೆಕ್ನಿಕಲ್ ಚಾರ್ಟ್ನ ನಾವು ನೋಡಿದ್ರೆ ಇಲ್ಲಿ ಡೈಲಿ ಚಾರ್ಟ್ನ ನಾನು ತಗೊಂಡಿದ್ದೀನಿ. ಡೈಲಿ ಚಾರ್ಟಲ್ಲಿ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ನೋಡಿ. ಇದು ಫಸ್ಟ್ ಆಲ್ ಟೈಮ್ ಹೈ ಪಾಯಿಂಟ್, ಅಂದರೆ ನಿಯರ್ ಟರ್ಮ್ ಹೈ ಪಾಯಿಂಟ್. ಸೊ ಇಲ್ಲಿಂದ ಒಂದು ಯು ಪ್ಯಾಟರ್ನ್ ನಿಮಗೆ ಕಾಣ್ತಾ ಇದೆ. ಸ್ಟಾಕ್ ಈಗ ಮತ್ತೆ ಈ ಫಸ್ಟ್ ರೆಸಿಸ್ಟೆನ್ಸ್ ಪಾಯಿಂಟ್ನಾಗೆ ಬಂದು ನಿಂತಿದೆ. ನೋಡೋಣ ಈ ಬೈ ರೇಟಿಂಗ್ ಇಂದ ಸ್ಟಾಕ್ ಇಲ್ಲಿಂದ ಮೇಲಕ್ಕೆ ಹೋಗುತ್ತಾ ಇಲ್ವಾ ಅಂತ. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ವಾಲ್ಯೂಮ್ಸ್ ಬರ್ಲಿಕ್ಕೆ ಶುರುವಾಗ್ತಾ ಇದೆ. ಸೊ ವಾಲ್ಯೂಮ್ಸ್ ಆರ್ ಗುಡ್. ಈ ಸ್ಟಾಕ್ ಅಲ್ಲಿ ವಾಲ್ಯೂಮ್ಸ್ ಆರ್ ಗುಡ್. ಸೊ ವಾಲ್ಯೂಮ್ಸ್ ಬರೋದ್ರಿಂದ ನಿಮಗೆ ಈ ಸ್ಟಾಕ್ ಅಲ್ಲಿ ರೆಸಿಸ್ಟೆನ್ಸ್ ಬ್ರೇಕ್ ಮಾಡೋ ಚಾನ್ಸಸ್ ಜಾಸ್ತಿನೇ ಇದೆ. ಯಾರಿಗಾದ್ರೂ ಒಂದು ಶೇರ್ ಅಲ್ಲಿ ಅಥವಾ ನಿಮ್ಮ ಪೋರ್ಟ್ಫೋಲಿಯೋಲಿ ಡೈವರ್ಸಿಫಿಕೇಶನ್ ಬೇಕು ಅಂದ್ರೆ ಖಂಡಿತ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ಇಲ್ಲಿಗೆ ಸ್ನೇಹಿತರೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ 3 ಶೇರ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ. ಒಂದು FMCG, ಒಂದು NBFC, ಇನ್ನೊಂದು ಟೆಕ್ನಾಲಜಿ ಶೇರ್ ಅಂದರೆ ಸಾಫ್ಟ್ವೇರ್ ಶೇರ್. ಸೊ ಈ ವಿಡಿಯೋನ ಪೂರ್ತಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.